ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶೈಕ್ಷಣಿಕ ಪ್ರವಾಸಕ್ಕೆ ಟಿಪ್ಪರ್ ಲಾರಿಯಲ್ಲಿ ವಿದ್ಯಾರ್ಥಿಗಳು ಹೋಗಿರೋ ಘಟನೆ. ಮಕ್ಕಳ ಜೀವದ ಜೊತೆಗೆ ಮುಖ್ಯೋಪಾಧ್ಯಾಯರು ಆಟವಾಡಿದಾರೆ ನೋಡಿ. ಶಾಲಾ ಮಕ್ಕಳನ್ನ ಜೇನು ಕೃಷಿ ಅಧ್ಯಯನಕ್ಕೆ ಕರ್ಕೊಂಡು ಹೋಗಿದ್ದಾರೆ, ತಪ್ಪಿಲ್ಲ ಬಿಡಿ ಅದು. ಆದ್ರೆ ಮಂಗಳೂರಿನ ಬೆಳ್ತಂಗಡಿ ತಾಲೂಕಿನ ಬಳಂಜೆ ಗ್ರಾಮದಲ್ಲಿ ಮುಖ್ಯೋಪಾಧ್ಯಾಯ ಕಾರ್ಯವೈಖರಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತದೆ. ಮಕ್ಕಳನ್ನ ಕರ್ಕೊಂಡು ಹೋಗೋ ರೀತಿನೇನ್ರಿ ಇದು ಅಂತ. ಶಾಲಾ ಮುಖ್ಯೋಪಾಧ್ಯಾಯನ ಹೆಸರು ಕಿರಣ್ ಅಂತ, ಆತನ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಕಿರಣ್ ಅವರ ನಡೆಗೆ ಅಂದ್ರೆ ಆ ಪ್ರಿನ್ಸಿಪಲ್ ಏನಿದ್ದಾರೆ ಅವರ ನಡೆಗೆ ಕಾರಣ ಕೇಳಿ ನೋಟಿಸ್ ಅನ್ನ ಕೊಡಲಾಗಿದೆ. ಮಕ್ಕಳನ್ನ ಸುಸಜ್ಜಿತ ವಾಹನದಲ್ಲಿ ಕರ್ಕೊಂಡು ಹೋಗದಷ್ಟು ದಿವಾಳಿ ಆಗ್ಬಿಟ್ರ ನೀವು. ಮಕ್ಕಳನ್ನ ಹಿಂಗೆ ಕರ್ಕೊಂಡು ಹೋಗಕ್ಕೆ ನಿಮಗೆ ಮನ್ಸಾದ್ರೂ ಹೆಂಗ್ರಿ ಬಂತು? ನಿಮ್ಮನೆ ಮಕ್ಕಳಾದ್ರೂ ಹೆಂಗೆ ಏನ್ರಿ ಕರ್ಕೊಂಡು ಹೋಗ್ತಾ ಇದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರಕು ಸಾಗಣೆ ವಾಹನಗಳಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಟಿಪ್ಪರ್ನಲ್ಲಿ ಕರ್ಕೊಂಡು ಹೋಗೋ ವಿಡಿಯೋ ವೈರಲ್ ಆಗ್ತಾ ಇದೆ. ರಸ್ತೆ ಸುರಕ್ಷತಾ ಕ್ರಮಗಳನ್ನ ಮರೆತು ಕಾನೂನು ಬಾಹಿರವಾಗಿ ಸಂಚಾರವನ್ನ ಮಾಡಿದ್ದಾರೆ. ಒಬ್ಬ ಗುರುವಾಗಿ ನೀವೇ ದಾರಿ ತಪ್ಪಿಟ್ರೆ, ರೂಲ್ಸ್ಗಳನ್ನ ಗಾಳಿಗೆ ತೋರಿದ್ರೆ ನಿಮ್ಮನ್ನ ನಂಬಿಕೊಂಡು ಮಕ್ಕಳು ಅನುಸರಿಸ್ಬೇಕಲ್ಲ, ಅವ್ರು ಏನ್ ಮಾಡ್ಬೇಕು ನೋಡಿ. ಅಲ್ಲಿ ಟಿಪ್ಪರ್ಗೆ ಅಪ್ಪ ಈ ದನಗಳನ್ನ ಕುರಿ ಮಂದಿನ ತುಂಬ್ತಾರಲ್ಲ ಹಂಗೆ ಅವರು ಹಳ್ಳಿಗ ಉದ್ದೇಶ ಒಳ್ಳೇದೇ ಇದೆ, ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು ಮಕ್ಕಳಿಗೆ ಈ ಜೇನು ಕೃಷಿ ಬಗ್ಗೆ ಅಂತ. ಬಟ್ ಕರ್ಕೊಂಡು ಹೋಗೋಕೆ ಒಂದು ಮಾದರಿ ಇಲ್ವಾ? ಹಿಂಗ ಸರಿ. ಈಗ ವ್ಯವಸ್ಥೆಯಲ್ಲಿ ಆ ರೀತಿ ಅಮೌಂಟ್ ಇರಲಿಲ್ಲ ಅಂದರೆ ಮಕ್ಳ ಹತ್ರನೇ ಒಂದು 50 ರೂಪಾಯಿ ಇಸ್ಕೊಬನ್ನಿ ನಿಮ್ಮ ಮನೇಲಿ ಎಂದ್ರೆ ಕೊಟ್ಟು ಕಳಿಸ್ತಾ ಇರಲಿಲ್ಲ ಪೇರೆಂಟ್ಸ್ಗಳು. ಅಲ್ಲಿ ನೋಡಿ, ಅಲ್ಲಿ ಚೂರು ಹೆಚ್ಚು ಕಡಿಮೆ ಆಗಿ ಯಾರಾದ್ರು ಬಿದ್ದಿದ್ರೆ ಏನ್ರಿ? ನೆನ್ನೆ ತಾನೇ ಸ್ಕೂಲ್ ವ್ಯಾನ್ ಹರಿದು ಮಕ್ಕಳು ಸತ್ತಿರೋದನ್ನ ನೋಡಿದೀವಿ. ಎಡವಟ್ಟು ಮಾಡ್ಕೊಬಿಟ್ರು ಇಲ್ಲಿ ಮುಖ್ಯೋಪಾಧ್ಯಾಯರು. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲಿಗೆ ಆದಿತ್ಯ ನೀಡ್ತಾರೆ. ಆದಿತ್ಯ, ಉದ್ದೇಶ ಬಹಳ ಅದ್ಭುತವಾಗಿದೆ, ತಪ್ಪಿಲ್ಲ ಅದರಲ್ಲಿ. ಆದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗೋ ರೀತಿ ಗೊತ್ತಿಲ್ಲ ಅಂದಾಗ ಹೆಂಗೆ? ಅದು ಪ್ರಶ್ನೆ ಆಗ್ತದೆ. ಏನಂತಾರೆ ಪೇರೆಂಟ್ಸ್, ಏನಂತಾರೆ ಹಳ್ಳಿಯವ್ರು, ಏನಂತಾರೆ? ಈಗ ನೋಟಿಸ್ ಯಾವಾಗ ಕೊಡ್ಲಾಗಿದೆ? ವಿದ್ಯಾ, ಖಂಡಿತವಾಗಿಯೂ ಈ ಪ್ರಕರಣ ನಡೆದಿರುವಂತದ್ದು ಇವತ್ತು